गुरुब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्मा तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। अकारणकृपानिधिं सगुणनिर्गुणाकारिणीं नतार्थ्यानक्षमां प्रकृतिमादिशक्तिं परां गुणत्रयमयीं दयारतसुधां जगन्मातरं माहेश्वरमनप्रिया ಮಹಿಷಮರ್ದಿನಿಮಾಶ್ರಯೇ। ಎಲ್ಲ ಪ್ರಾಣಿಗಳಲ್ಲೂ ವಿಶೇಷವಾಗಿ ತೋರುತ್ತಿರುವ ತಿಳುವಳಿಕೆ ಮತ್ತು ತಿಳಿಯುವ ಶಕ್ತಿ ಇವುಗಳೇ ಸ್ವರೂಪವಾಗಿ ಉಳ್ಳ ಎಲ್ಲಕ್ಕೂ ಮೊದಲಿನವಳಾದ ಅನಾದಿಯಾಗಿರುವ ಜ್ಞಾನ ಸ್ವರೂಪಳಾದ ಚಿತ್ಶಕ್ತಿ ಸ್ವರೂಪಳಾದ ಶ್ರುತಿ ಸ್ಮೃತಿ ಪುರಾಣೇತಿಹಾಸ ಕಾವ್ಯಗಳಲ್ಲಿ ಪ್ರಸಿದ್ಧಳಾಗಿರುವ ಆ ದೇವಿಯನ್ನು ಧ್ಯಾನ ಮಾಡುತ್ತೇವೆ. ಆ ದೇವಿಯು ನಮ್ಮ ಬುದ್ಧಿಯನ್ನು ಯಾವಾಗಲೂ ಆ ತಾಯಿಯ ಸುಗಣಮೂರ್ತಿಯ ಅರ್ಚನೆ, ನಿಜ ಸ್ವರೂಪ ಧ್ಯಾನ, ತತ್ವವಿಚಾರ ಮುಂತಾದ ಧರ್ಮಾಚರಣೆಯಲ್ಲಿ ಆಸಕ್ತನಾಗಿರುವಂತೆ ಪ್ರೇರಿಸುತ್ತಿರಬೇಕು. ಇದು ಮಂಗಳ ಪದ್ಯ. ಶೌನಕ ಋಷಿ ಹೇಳಿದರು, ಪುರುಷರಲ್ಲಿ ಶ್ರೇಷ್ಠನಾದ ಮಹಾ ತೇಜಸ್ವಿಯೂ ಜ್ಞಾನಿಯೂ ಆಗಿರುವ ಸೂತ ಮಹರ್ಷಿಯೇ, ನೀನು ಧನ್ಯ. ಎಂದರೆ ಸಫಲವಾದ ಜನ್ಮ ಉಳ್ಳವನು, ಕೃತ್ಯಕೃತನೂ ಆಗಿರುವೆ. ಏಕೆಂದರೆ ಐಹಿಕ ಮತ್ತು ಆಯುಷ್ಮಿಕಗಳಾದ ಎಲ್ಲ ಬಗೆಯ ಕಲ್ಯಾಣಗಳನ್ನೂ ದೊರಕಿಸಿಕೊಡುವ ವೇದದಂತೆ ಪವಿತ್ರಗಳಾದ ಎಲ್ಲ ಪುರಾಣಗಳನ್ನು ನೀನು ಚೆನ್ನಾಗಿ ಅಧ್ಯಯನ ಮಾಡಿರುವೆ. ಬಾದರಾಯಣ ವ್ಯಾಸರಿಂದ ಕೇಳಿ ತಿಳಿದುಕೊಂಡಿರುವೆ. ಮತ್ಸ್ಯ, ಮಾರ್ಕಂಡೇಯ, ಭವಿಷ್ಯ, ಭಾಗವತ, ಬ್ರಹ್ಮಾಂಡ, ಬ್ರಹ್ಮವಿವರ್ತ, ವಾಮನ, ವಾಯು, ವಿಷ್ಣು, ವಾರಾಹ, ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ, ಸ್ಕಾಂದ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿರುವ 18 ಪುರಾಣಗಳನ್ನು ಕೃಷ್ಣ ದ್ವೈಪಾಯನ ಎಂಬ ಪ್ರಸಿದ್ಧನಾಗಿರುವ ವ್ಯಾಸ ಮಹರ್ಷಿಯು ಹೇಳಿದನು. ಓ ದೋಷರಹಿತನಾಗಿರುವ ಸೂತ ಮಹರ್ಷಿಯೇ, ನೀನು ಈ ಉತ್ತಮವಾದ ಪುರಾಣಗಳನ್ನು ಕೇಳಿ ಓದಿ ತಿಳಿದುಕೊಂಡಿರುತ್ತಿ. ಅಹಂಕಾರವನ್ನು ನಾಶ ಮಾಡುವ, ಗೌರವ ಪುರಸ್ಕಾರಗಳನ್ನು ಉಂಟು ಮಾಡುವ ಸೂತ ಮಹರ್ಷಿಯೇ, ಸತ್ಯವತಿ ದೇವಿಯ ಮಗನಾದ ವ್ಯಾಸನಿಂದ ನೀನು ಮುಂದೆ ಸರ್ಗಶ್ಚ ಎಂದು ಮುಂತಾಗಿ ವಿವರಿಸಿರುವ 5 ಬಗೆಯ ಲಕ್ಷಣಗಳುಳ್ಳ ಗೂಢಾರ್ಥ ತಾತ್ಪರ್ಯ ವಿಶೇಷಗಳನ್ನು ಒಳಗೊಂಡಿರುವ ಎಲ್ಲ ಪುರಾಣಗಳ ತತ್ವಗಳನ್ನು ಕೇಳಿ ತಿಳಿದುಕೊಂಡಿವೆ. ಓ ಸೂತನೇ, ನಮ್ಮ ಪೂರ್ವಜನ್ಮದ ಪುಣ್ಯ ವಿಶೇಷಗಳ ಪ್ರಭಾವದಿಂದ ನೀನು ಈ ವಿಶ್ವಾಸನ ಎಂಬ ಕ್ಷೇತ್ರಕ್ಕೆ ಬಂದಿರುವೆ. ಈ ಕ್ಷೇತ್ರವು ಕಲಿದೋಷಗಳಿಂದ ಬಿಡಲ್ಪಟ್ಟಿದೆ. ಪುಣ್ಯಕರವಾದ, ಶ್ರೇಷ್ಠವಾದುದು ಮತ್ತು ದೇವಯೋಗ್ಯವಾದುದು. ಇಲ್ಲಿ ಕೂಡಿರುವ ಈ ಋಷಿಗಳ ಸಭೆಯು ಪುಣ್ಯಕರವಾದ ಪುರಾಣಗಳ ಒಟ್ಟುಗೂಡಿಸಿರುವ ಮುಖ್ಯ ವಿಷಯಗಳ ಪವಿತ್ರವಾದ ತತ್ವಗಳನ್ನು ಕೇಳಬೇಕೆಂದು ಕುತೂಹಲವುಳ್ಳದಾಗಿದೆ. ಆದ್ದರಿಂದ ನೀನು ಸಮಾಧಾನವುಳ್ಳ ಮನಸ್ಸುಳ್ಳವಳಾಗಿ ಅಂತಹ ಪುರಾಣ ಸಂಹಿತೆಯನ್ನು ದಯಮಾಡಿ ನಮಗೆ ಹೇಳು. ಎಲ್ಲವನ್ನೂ ತಿಳಿದಿರುವ ಅತಿಶಯವಾದ ತಿಳುವಳಿಕೆಯ ತೇಜಸ್ಸಿನಿಂದ ಕೂಡಿರುವ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎಂಬ 3 ಬಗೆಯ ಸಂಕಟಗಳಿಂದ ಬಿಡಲ್ಪಟ್ಟಿರುವ ಸೂತ ಮಹರ್ಷಿಯೇ, ನೀನು ದೀರ್ಘವಾದ ಆಯುಸ್ಸುಳ್ಳವನಾಗು ಮತ್ತು ಪವಿತ್ರತೆಯಲ್ಲಿ ವೇದಕ್ಕೆ ಸಮಾನವಾದ ಪುರಾಣವನ್ನು ನಮಗೆ ವಿವರಿಸಿ ಹೇಳು. ಓ ಸೂತ ಮಹರ್ಷಿಯೇ, ಯಾವ ಮಾನವರು ಕಿವಿ ಮುಂತಾದ ಇಂದ್ರಿಯಗಳ ಪಾಠವನ್ನು ಹೊಂದಿದವರಾಗಿದ್ದರೂ, ಒಳ್ಳೆಯ ವಿಷಯಗಳನ್ನು ತಿಳಿದು ಅಭಿನಂದಿಸಬಲ್ಲವರಾಗಿದ್ದರೂ ಪುರಾಣಗಳನ್ನು ಕೇಳಲು ಒಲಿಯುವುದಿಲ್ಲವೋ ಅಂಥವರು ನಿರ್ಭಾಗ್ಯರೇ ಸರಿ. ದುರ್ದೈವದಿಂದ ಮೂತಗೊಳಿಸಲ್ಪಟ್ಟವರೂ ಆಗಿದ್ದಾರೆ. ಸಿಹಿ ಮುಂತಾದ 6 ಬಗೆಯ ರಸಗಳಿಂದ ರಸನೇಂದ್ರಿಯಕ್ಕೆ ಹೇಗೆ ಸಂತೋಷ ಉಂಟಾಗುತ್ತದೆಯೋ ಹಾಗೆ ಒಳ್ಳೆಯ ತಿಳುವಳಿಕೆಯುಳ್ಳ ಜ್ಞಾನಿಗಳು ಉಪದೇಶಿಸುವ ವಚನಗಳಿಂದ ಶ್ರೋತ್ರೇಂದ್ರಿಯಕ್ಕೆ ಸಂತೋಷ ಉಂಟಾಗುವುದು ಎಂದು ಕೇಳಿದ್ದೇನೆ. ಪ್ರತ್ಯೇಕವಾಗಿ ಕಿವಿಗಳಲ್ಲಿದ್ದರೂ ಅವುಗಳು ಆಕಾಶದ ಗುಣವಾದ ಶಬ್ದದ ಮಾಧುರ್ಯವನ್ನು ಕೇಳಿ ಸಂತೋಷದಿಂದ ನಿಲ್ಲುತ್ತದೆ. ಹೀಗಿದ್ದರೂ ಕಿವಿಗಳುಳ್ಳವರಾದರೂ ಮಾನವರು ಪುರಾಣ ವಾಕ್ಯಗಳನ್ನು ಕೇಳಿ ಸಂತೋಷ ಪಡದೆ ಇರುವುದಾದರೆ ಅಂಥವರನ್ನು ಕಿವಿಯಿಲ್ಲದವರೆಂದೇ ಹೇಳುವುದರಲ್ಲಿ ಅಡ್ಡಿಯೇನಿದೆ? ಮನಸ್ಸಿಗೆ ಅಪ್ಯಾನುಂಟು ಮಾಡುವ ಸ್ವರೂಪವುಳ್ಳ ಸೂತಮನಿಯೇ, ಆದ್ದರಿಂದ ಈ ನೈಮಿಷಾರಣ್ಯದ ವಿಶ್ವಸನ ಕ್ಷೇತ್ರದಲ್ಲಿ ಎಲ್ಲ ದ್ವಿಜರು ಸೇರಿದ್ದಾರೆ. ಅವರು ಕಲಿಗಾಲದ ಪಾಪದ ಸಂಬಂಧದಿಂದ ಹೆದರಿದವರಾಗಿ ಸಮಾಧಾನದಿಂದ ಕೂಡಿದ ಮನಸ್ಸಿನಿಂದ ಈ ಪುರಾಣವನ್ನು ಕೇಳಲು ಬಯಸುವರಾಗಿದ್ದಾರೆ. ಯಾವುದಾದರೂ ಒಂದು ಒಳ್ಳೆಯ ರೀತಿಯಿಂದ ಕಾಲವನ್ನು ಕಳೆಯಬೇಕೆಂದು ಶಾಸ್ತ್ರದಲ್ಲಿ ಹೇಳಿದೆ. ಮೂರ್ಖರಾದವರು ಇಂದ್ರಿಯ ಲಂಪಟರಾಗಿ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ಕಾಲವನ್ನು ವ್ಯರ್ಥ ಮಾಡಿಕೊಡುತ್ತಾರೆ. ತಿಳುವಳಿಕೆಯುಳ್ಳ ವಿವೇಕಗಳು ಶಾಸ್ತ್ರಗಳಲ್ಲಿ ವಿವರಿಸಿರುವ ತತ್ವಾರ್ಥಗಳನ್ನು ವಿಚಾರಿಸಿ ತಿಳಿದುಕೊಳ್ಳುವುದರಲ್ಲಿ ಕಾಲವನ್ನು ಉಪಯೋಗಿಸಿಕೊಡುತ್ತಾರೆ. ತತ್ವಾರ್ಥವನ್ನು ತಿಳಿಯಲು ವಿವರಿಸುವ ನಾನಾರ್ಥವುಳ್ಳ ವಾಕ್ಯಕ್ಕೆ ವಾದವೆಂದು, ವಾದಿ ಪ್ರತಿವಾದಿಗಳಿಬ್ಬರು ತಮ್ಮ ಎದುರಾಳಿಯನ್ನು ಜಯಿಸಬೇಕೆಂಬ ಇಚ್ಛೆಯಿಂದ ಹೇಳುವ
ವಾಕ್ಯಗಳಿಗೆ ಜಲ್ಪವೆಂದು ತಮ್ಮ ತಮ್ಮ ಶಾಸ್ತ್ರ ಸಿದ್ಧಾಂತವನ್ನು ವಿವರಿಸದೆ ಎದುರಾಳಿಗಳ ಸಿದ್ಧಾಂತವನ್ನು ಮಾತ್ರ ಖಂಡಿಸುವ ದೂಷಿಸುವ ವಾಕ್ಯಗಳಿಗೆ ವಿತಂಡ ಎಂದು ಅರ್ಥಾಂತರಗಳನ್ನು ಕಲ್ಪಿಸಿ ಸೋಲಿನ ಅಂಶಗಳನ್ನು ಸೂಚಿಸುವ ವಾಕ್ಯಗಳಿಗೆ ಛಲವೆಂದು ಶಾಸ್ತ್ರಗಳು ಹೇಳುವ ವಿಧಿ ನಿಷೇಧಗಳಲ್ಲಿ ಜನರಿಗೆ ಪ್ರವೃತ್ತಿ ನಿವೃತ್ತಿಗಳು ಉಂಟಾಗುವುದಕ್ಕೆ ಸಹಾಯ ಮಾಡುವ ಕಥೆಗಳಿಗೆ ಅರ್ಥವಾದಗಳೆಂದು ಹೆಸರು. ಶಾಸ್ತ್ರಗಳಲ್ಲಿ ಎಂದರೆ ಪುರಾಣ, ಇತಿಹಾಸ, ಧರ್ಮಶಾಸ್ತ್ರ, ದರ್ಶನಗಳು. ಇವುಗಳಲ್ಲಿ ಜಲ್ಪ, ವಾದ, ವಿತಂಡ, ಛಲ, ಅರ್ಥವಾದ ಮುಂತಾದವು ಹೇರಳವಾಗಿದೆ. ಅದರಲ್ಲಿ ಕಾರಣವಾದವುಗಳು ಬರುತ್ತದೆ. ಒಟ್ಟಿನಲ್ಲಿ ಇವುಗಳಿಂದ ಈ ಗ್ರಂಥಗಳು ಬಹುದೊಡ್ಡದಾಗಿದೆ. ಅವು ಒಂದೊಂದು ವೇಳೆ ಅಹಂಕಾರ ಕೋಪಗಳನ್ನು ಉಂಟು ಮಾಡುವಂಥವೂ ಆಗಿದೆ. ಹೀಗೆ ಪುರಾಣಗಳಲ್ಲಿ 3 ಬಗೆಯನ್ನು ಕಾಣಬಹುದು. ಆ ಶಾಸ್ತ್ರಗಳಲ್ಲಿ ವೇದಾಂತ ಶಾಸ್ತ್ರವು ಸಾತ್ವಿಕ ಸ್ವಭಾವವನ್ನು ಉಂಟು ಮಾಡುತ್ತದೆ. ಮೀಮಾಂಸಾ ಶಾಸ್ತ್ರ ವ್ಯಾಸಂಗದಿಂದ ರಾಜಸ್ವಭಾವವು ಬಲಗೊಳ್ಳುತ್ತದೆ. ತರ್ಕಶಾಸ್ತ್ರದ ಅಭ್ಯಾಸದಿಂದ ಜನರಲ್ಲಿ ತಾಮಸ ಸ್ವಭಾವ ಹೆಚ್ಚುತ್ತದೆ. ಏಕೆಂದರೆ ಅದರಲ್ಲಿ ನಂಬಿಕೆಯನ್ನು, ಶ್ರದ್ಧೆ ಭಕ್ತಿಗಳನ್ನು ಸಡಿಲಿಸುವ ಕಾರಣಗಳ ಅಪೇಕ್ಷೆಯೇ ಹೆಚ್ಚಾಗಿ ಮುಂದಾಗಿರುತ್ತದೆ. ಅಲ್ಲದೆ ಪರಬ್ರಹ್ಮ ಮುಂತಾದ ತತ್ವಗಳ ವಿವರಣೆಗೆ ಅದರಲ್ಲಿ ಪ್ರಾಮುಖ್ಯವನ್ನು ಕೊಟ್ಟಿರುವುದಿಲ್ಲ. ಓ ಸೌಮ್ಯವಾದ ಸೂತ ಮಹರ್ಷಿ, ಅದರಂತೆ ಪುರಾಣಗಳಲ್ಲಿ ಕಥೆಯ ಸ್ವಭಾವವನ್ನು ಅನುಸರಿಸಿ 3 ಬಗೆ ಇದೆ ಎಂದು, 5 ಲಕ್ಷಣಗಳಿಂದ ಅವು ಕೂಡಿವೆ ಎಂದು ನೀನು ಹೇಳಿರುವೆ. ಆ ಪುರಾಣಗಳಲ್ಲಿ ಭಾಗವತ ಪುರಾಣವು 5ನೇ ವೇದಕ್ಕೆ ಸಮಾನವಾದುದೆಂದು ವಿದ್ವಾಂಸರ ಅಭಿಪ್ರಾಯವೆಂದು, ಎಲ್ಲ ಲಕ್ಷಣಗಳಿಂದ ಕೂಡಿರುವುದಾಗಿದೆ ಎಂದು ನೀನೇ ಹೇಳಿರುವೆ. ಮೋಕ್ಷವನ್ನು ಇಚ್ಛಿಸುವವರಿಗೆ ಮುಕ್ತಿಯನ್ನು, ಹಾಗೆ ಇತರರಿಗೆ ಧರ್ಮಕಾಮ ಮುಂತಾದ ಪುರುಷಾರ್ಥಗಳ ತಿಳುವಳಿಕೆಯನ್ನು ಕೊಡುವ ಆಶ್ಚರ್ಯಕರವಾದ ಆ ಭಾಗವತವನ್ನು ಸಂಗ್ರಹವಾಗಿ ಮಾತ್ರ ನೀನು ಸೂಚಿಸಿದೆ. ಮಂಗಳಕರವಾದ ಉತ್ತಮವಾದ ಆ ಭಾಗವತ ಪುರಾಣವನ್ನು ಕೇಳಲು ಇಚ್ಛೆಯುಳ್ಳವರಾಗಿ ಎಲ್ಲ ದ್ವಿಜರು ಸೇರಿರುತ್ತಾರೆ. ಆದ್ದರಿಂದ ವಸೂತನೆ ಆ ಶ್ರೇಷ್ಠವಾದ ಪುರಾಣವನ್ನು ಆಧಾರದೊಡನೆ ತಿಳಿಸು. ಎಲ್ಲ ಬಗೆಯ ಧರ್ಮವನ್ನು ತಿಳಿದಿರುವ ವಸೂತನೆ, ಸತ್ವಗುಣಕ್ಕೆ ಆಧಾರದಂತಿರುವ ನೀನು ಗುರುವಿನಲ್ಲಿ ಭಕ್ತಿಯುಳ್ಳವನಾದುದರಿಂದ ಕೃಷ್ಣದ್ವೈಪಾಯನನೆಂದು ಪ್ರಸಿದ್ಧನಾದ ವ್ಯಾಸ ಮಹರ್ಷಿಯಿಂದ ವಿವರಿಸಲ್ಪಟ್ಟ ಆ ಪುರಾಣ ಸಂಹಿತೆಯನ್ನು ಚೆನ್ನಾಗಿ ತಿಳಿದಿರುವೆ. ನಿನ್ನ ಮುಖದಿಂದಲೇ ಹೊರಟ ಇತರ ಪುರಾಣಗಳನ್ನು ನಾವು ಕೇಳಿದ್ದೇವೆ. ಅಮೃತವನ್ನು ಪಾನ ಮಾಡುವುದರಲ್ಲಿ ದೇವತೆಗಳು ಹೇಗೋ ಹಾಗೆ ನಿನ್ನಿಂದ ಪುರಾಣಗಳನ್ನು ಕೇಳುವುದರಲ್ಲಿ ನನಗೆ ತೃಪ್ತಿ. ಎಂದರೆ ಎಷ್ಟು ಸಾಕು, ಇನ್ನು ಹೆಚ್ಚಾಗಿ ಬೇಡ ಎಂಬ ಭಾವ ಉಂಟಾಗಿರುವುದಿಲ್ಲ. ಅಲ್ಲದೆ ವಸೂತ, ಅಮೃತವನ್ನು ಪಾನ ಮಾಡುವ ದೇವತೆಗಳ ಮಾತಿನಲ್ಲಿ ಅವರ ಜೀವನವು ಮೇಲಾದುದಲ್ಲ. ಏಕೆಂದರೆ ಅವರಿಗೆ ಯಾವಾಗಲೂ ಮುಕ್ತಿಯುಂಟಾಗುವುದೇ ಇಲ್ಲ. ಆದರೆ ಮಾನವರು ಭಾಗವತವೆಂಬ ಅಮೃತವನ್ನು ಪಾನ ಮಾಡಿದರೆ ಆ ಕೂಡಲೇ ಸಂಸಾರ ದುಃಖದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಸ್ವರ್ಗ ಮುಂತಾದ ಲೋಕಗಳೆಲ್ಲ ಪಡೆದು ಅಮೃತವನ್ನು ಪಾನ ಮಾಡಬೇಕೆಂಬ ಉದ್ದೇಶದಿಂದ ಅನೇಕ ಯಜ್ಞಗಳನ್ನು ನಾವು ಆಚರಿಸಿದೆವು. ಅದರಂತೆ ಆ ಫಲವನ್ನು ಅನುಭವಿಸಿದೆವು. ಆದರೆ ಅದರಿಂದ ನಾವು ಯಾವ ವಿಧದಲ್ಲೂ ಮನಃಶಾಂತಿಯನ್ನು ಮಾತ್ರ ಪಡೆಯದೇ ಇದ್ದೇವೆ. ಜ್ಯೋತಿಷ್ಠವು ಮುಂತಾದ ಯಜ್ಞಗಳಿಗೆ ಸ್ವರ್ಗಲೋಕ ಪ್ರಾಪ್ತಿಯು ಫಲವಾಗಿದೆ. ಅಲ್ಲಿ ಸುಖವನ್ನು ಆ ಕರ್ಮದಿಂದ ಸಂಪಾದಿಸಿದ ಪುಣ್ಯಕ್ಕೆ ತಕ್ಕಷ್ಟು ಕಾಲ ಮಾತ್ರ ಅನುಭವಿಸಿದ ಮೇಲೆ ಆ ಸ್ವರ್ಗವು ತಪ್ಪಿ ಹೋಗುತ್ತದೆ. ಅಲ್ಲಿಂದ ಪುನಃ ಭೂಲೋಕಕ್ಕೆ ಹಿಂದಿರುಗಿ ಬರಬೇಕು. ಪುನಃ ಕರ್ಮಗಳನ್ನು ಮಾಡಿದರೂ ಹೀಗೆ. ಆದ್ದರಿಂದ ಆ ಸಂಸಾರ ಚಕ್ರದಲ್ಲಿ ಹೀಗೆ ಸುತ್ತಿ ಬರುತ್ತಿರುವುದು ಎಡಬಿಡದೇ ಇರುತ್ತದೆ. ಆದುದರಿಂದ ಸತ್ವ, ರಜಸ್ತಮ ಎಂಬ 3 ಗುಣಗಳ ಪರಿಣಾಮ ರೂಪವಾದ ಈ ಕಾಲಚಕ್ರದಲ್ಲಿ ಸುತ್ತುತ್ತಿರುವ ಮಾನವರಿಗೆ ತತ್ವಜ್ಞಾನದಿಂದ ಹೊರತು ಮತ್ತೆ ಯಾವುದರಿಂದಲೂ ಮೋಕ್ಷವು ಎಂದಿಗೂ ದೊರೆಯುವುದಿಲ್ಲ. ಆದುದರಿಂದ ನಾನಾ ಬಗೆಯ ರಸಗಳಿಂದ, ಎಂದರೆ ಮಹಾಮಹಿಮನಾದ ದೇವರಲ್ಲೂ ಹಿತಕಾರಿಯಾದ ಗುರುವಿನಲ್ಲೂ ಭಕ್ತಿ, ದೇವರು, ಜೀವರು, ಪ್ರಪಂಚ, ಪ್ರಬ್ರಹ್ಮ ಇವುಗಳ ಆಶ್ಚರ್ಯಕರವಾದ ತತ್ವಜ್ಞಾನ, ಇದಕ್ಕೆ ಬೇಕಾಗುವ ವೈರಾಗ್ಯ, ನಿಷ್ಕಾಮ ಕರ್ಮಾಚರಣೆ, ಚಿತ್ತಶುದ್ಧಿ, ಜ್ಞಾನಪ್ರಾಪ್ತಿ, ನಿತ್ಯ ಸುಖಾನುಭವ ಮುಂತಾದ ನಾನಾ ಬಗೆಯ ರಸಗಳಿಂದ ಕೂಡಿರುವ ಪುಣ್ಯಕರವಾದ ಚಿತ್ತಶುದ್ಧಿಯನ್ನುಂಟು ಮಾಡುವ ಮೋಕ್ಷಾನಂದವನ್ನು ಅನುಗ್ರಹಿಸುವ, ಎಲ್ಲರಿಗೂ ಸುಲಭವಾಗಿ ಗೋಚರವಾಗದೆ ರಹಸ್ಯವಾಗಿರುವ ಮೋಕ್ಷವನ್ನು ಅಪೇಕ್ಷಿಸುವವರಿಗೆ ಯಾವಾಗಲೂ ಹಿತಕಾರಿಯಾದ ಭಾಗವತ ಪುರಾಣ ನಮಗೆ ತಿಳಿಯ ಹೇಳು. ಪ್ರಕಾರವಾಗಿ 18,000 ಪದ್ಯಗಳುಳ್ಳ ವೇದದಂತೆ ಪವಿತ್ರವಾದ ಒಟ್ಟುಗೂಡಿಸಿರುವ 18 ಮಹಾಪುರಾಣಗಳನ್ನು ಒಂದಾಗಿ ಇರುವ ದೇವಿ ಮಹಿಮೆಯನ್ನು ಸರ್ವೋತ್ಕೃಷ್ಟವೆಂದು ವರ್ಣಿಸಿರುವ ಶ್ರೀ ದೇವಿ ಭಾಗವತ ಪುರಾಣದ 1ನೇ ಸ್ಕಂದದಲ್ಲಿ 1ನೇ ಅಧ್ಯಾಯವು ಮುಗಿಯಿತು.